ನಮಸ್ಕಾರ. ನಾನು ಅನುಪಮ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಹಟ್ಟಿಯಲ್ಲಿ ವಾಣಿಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇವತ್ತಿಲ್ಲಿ ಹೇಳಿಕ್ಕೆ ಬಂದಿರುವಂಥ ವಿಷಯ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಸೊ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಏನು ಹೇಳ್ತದೆ ಅಂದರೆ, ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಇಂಡಿಕೇಟ್ ದ ಜನರಲ್ ಲೆವೆಲ್ ಆಫ್ ಪ್ರೈಸಸ್. ಸೊ ಜನರಲ್ ಲೆವೆಲ್ ಆಫ್ ಪ್ರೈಸಸ್ ಆಫ್ ಆರ್ಟಿಕಲ್ಸ್ ಇನ್ ದ ಕರೆಂಟ್ ಪೀರಿಯಡ್ ಆ್ಯಸ್ ಕಂಪೇರ್ಡ್ ಟು ದ್ಯಾಟ್ ಆಫ್ ದ ಬೇಸ್ ಪೀರಿಯಡ್. ಅಂದರೆ ಬೇಸ್ ಪೀರಿಯಡಿಗೆ ಕಂಪೇರ್ ಮಾಡಿ ಕರೆಂಟ್ ಪೀರಿಯಡ್ನಲ್ಲಿ ಪ್ರೈಸ್ ಲೆವೆಲ್ ಹೇಗಿದೆ ಅಂತ ಹೇಳುವಂಥದ್ದು ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ದರ್ ಆರ್ ವೇರಿಯಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಬ್ರಾಡ್ಲಿ ಅವನ್ನು ಸಿಂಪಲ್ ಪ್ರೈಸ್ ಇಂಡೆಕ್ಸ್ ಮತ್ತು ವೇಟೆಡ್ ಪ್ರೈಸ್ ಇಂಡೆಕ್ಸ್ ಅಂಥೇಳಿ ಕ್ಯಾಟಗರೈಸ್ ಮಾಡ್ಬೋದು. ಸೊ ನಾನು ಹೇಳಲಿಕ್ಕೆ ಹೋಗ್ತಿರೋದು ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ that comes under weighted price index number. Under weighted price index numbers there are two types of index numbers. They are weighted average of relatives and weighted aggregate index numbers. So weighted aggregate index numbers ನಲ್ಲಿ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರನ್ನು ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೇನೆ. ಸೊ ಫಿಶರ್ಸ್ ಇಂಡೆಕ್ಸ್ ನಂಬರ್ಸ್ ಇದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಫಿಶರ್ಸ್ ಇಂಡೆಕ್ಸ್ ನಂಬರ್ P01 ಅಥವಾ P01. P ಮೀನ್ಸ್ ಪ್ರೈಸ್ ಲೆವೆಲ್ ಅಥವಾ ಪ್ರೈಸ್ ಇಂಡೆಕ್ಸ್. 0 ಮೀನ್ಸ್ ಬೇಸ್ ಇಯರ್, 1 ಮೀನ್ಸ್ ಕರೆಂಟ್ ಇಯರ್, ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q1 ಇಂಟು 100. ಸೊ ನಾವಿಲ್ಲಿ ಈ ಫಿಶರ್ಸ್ ಇಂಡೆಕ್ಸ್ ನಂಬರ್ನ ಫಾರ್ಮುಲಾವನ್ನು ನೋಡಲಿಕ್ಕೆ ಹೋದರೆ ಇದರ ಈ ಫಸ್ಟ್ ಪಾರ್ಟ್ ಇದು ಏನು ಮೆನ್ಷನ್ ಮಾಡ್ತದೆ ಅಂದರೆ ಇದು ಲ್ಯಾಸ್ಪರಿಸ್ ಪ್ರೈಸ್ ಇಂಡೆಕ್ಸನ್ನು ಮೆನ್ಷನ್ ಮಾಡ್ತದೆ. ಸೆಕೆಂಡ್ ಪಾರ್ಟ್ ಇದು ಪ್ಯಾಸ್ಚರ್ಸ್ ಇಂಡೆಕ್ಸ್ ನಂಬರ್. ಸೊ ಇದರ ಅರ್ಥ ಏನಂದರೆ ಫಿಶರ್ಸ್ ಇಂಡೆಕ್ಸ್ ನಂಬರ್ ಇಸ್ ದ ಜಾಮೆಟ್ರಿಕ್ ಮೀನ್, ಸ್ಕ್ವೇರ್ ರೂಟ್ ಆಫ್ ಬಂದಿದೆ, ಜಾಮೆಟ್ರಿಕ್ ಮೀನ್ ಆಫ್ ಲ್ಯಾಸ್ಪರೇಸ್ ಆ್ಯಂಡ್ ಪ್ಯಾಸ್ಚರ್ಸ್ ಪ್ರೈಸ್ ಇಂಡೆಕ್ಸ್. ಸೊ ನಾನೀಗ ಒಂದು ಫಿಶರ್ಸ್ ಇಂಡೆಕ್ಸ್ ನಂಬರನ್ನು ಒಂದು ಪ್ರಾಬ್ಲಮನ್ನು ಇಲ್ಲಿ ಸಾಲ್ವ್ ಮಾಡಿ ತೋರಿಸ್ತೇನೆ. ಸೊ ಈ ಪ್ರಾಬ್ಲಮ್ ಏನಿದೆ ಅಂದರೆ, ಫಾರ್ ದ ಫಾಲೋವಿಂಗ್ ಡಾಟಾ ಕ್ಯಾಲ್ಕುಲೇಟ್ Fisher's price index number and show that it satisfies both time reversal test and factor reversal test. ಸೊ ಇದೇನು ಹೇಳ್ತದೆ ಅಂದರೆ ಫಿಶರ್ಸ್ ಇಂಡೆಕ್ಸ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಿ ಮತ್ತು ಇದು ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟನ್ನು ಸ್ಯಾಟಿಸ್ಫೈ ಮಾಡ್ತದೆ ಅಂತ ಹೇಳೋದನ್ನು ತೋರಿಸ್ಬೇಕು. ಸೊ ನಮಗೆ ಗೊತ್ತಿದೆ. ಸೊ ಫಿಶರ್ಸ್ ಇಂಡೆಕ್ಸ್ ನಂಬರ್ನ ಫಾರ್ಮುಲಾ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ P01 is equal to square root of summation P1 Q0 divided by summation P0 Q0 into summation P1 Q1 divided by summation P0 Q1 P0 Q1 ಇಂಟು 100. ಸೊ ಇಲ್ಲಿ ನಮಗೆ ಬೇಕಿರುವಂಥದ್ದು ಕೊಟ್ಟಿರುವಂಥದ್ದು ಐಟಮ್ ABCDE. ಸೊ ಅದೇ ರೀತಿ ಬೇಸಿಯರ್ನ ಪ್ರೈಸ್, ಬೇಸಿಯರ್ ಅಂದರೆ 0 ಅಂತ ನಾವು ಇಂಡಿಕೇಟ್ ಮಾಡ್ತೀವಿ, P0, ಬೇಸಿಯರ್ ಕ್ವಾಂಟಿಟಿ Q0, ಕರೆಂಟ್ ಇಯರ್ ಪ್ರೈಸ್ P1 ಪರ್ ಕರೆಂಟ್ ಇಯರ್ ಕ್ವಾಂಟಿಟಿ Q1. ಸೊ ಈಗ ನಮಗೆ ಕ್ಯಾಲ್ಕುಲೇಷನಿಗೆ ಬೇಕಿರುವಂಥದ್ದು P1 Q0 ಅಂದರೆ ಪ್ರೈಸ್ ಆಫ್ ದ ಕರೆಂಟ್ ಇಯರ್ ಆ್ಯಂಡ್ ಕ್ವಾಂಟಿಟಿ ಆಫ್ ದ ಬೇಸ್ ಇಯರ್. ದೆನ್ P0 Q0 ಪ್ರೈಸ್ ಆಫ್ ದ ಬೇಸ್ ಇಯರ್ ಆ್ಯಂಡ್ ಕ್ವಾಂಟಿಟಿ ಆಫ್ ದ ಬೇಸ್ ಇಯರ್, ಪ್ರೈಸ್ ಆಫ್ ದ ಕರೆಂಟ್ ಇಯರ್ ಆ್ಯಂಡ್ ಕ್ವಾಂಟಿಟಿ ಆಫ್ ದ ಕರೆಂಟ್ ಇಯರ್, ಪ್ರೈಸ್ ಆಫ್ ದ ಬೇಸ್ ಇಯರ್ ಆ್ಯಂಡ್ ಕ್ವಾಂಟಿಟಿ ಆಫ್ ದ ಕರೆಂಟ್ ಇಯರ್. ಇದಿಷ್ಟು ಕ್ಯಾಲ್ಕುಲೇಷನ್ಸನ್ನು ನಾವು ಮಾಡ್ಕೋಬೇಕು. ಸೊ ಫಸ್ಟು P1 Q0, P1 ಇದಿದೆ, Q0 ಇಲ್ಲಿದೆ. ಸೊ 10 ಇಂಟು 50 500. ಸೊ ಇಲ್ಲಿ P1 3, Q0 100. ಸೊ 3 ಇಂಟು 100 300.
ಸೊ ಇಲ್ಲಿ P1 6 ಇಂಟು 60, ಸೊ 360. 12 ಇಂಟು 30, 360. 25 ಇಂಟು 18, 25 ಇಂಟು 18 ಅಂದರೆ 450. ಸೊ ನೆಕ್ಸ್ಟ್ P0 Q0. P0 Q0 ಅಂದರೆ 6 ಇಂಟು 50, 300. 2 ಇಂಟು 100, 200. 6 ಇಂಟು 40, 240. 10 ಇಂಟು 30, 300. 12 ಇಂಟು 25, 25 ಇಂಟು 12 ಅಂದರೆ 300. ಸೊ ನೆಕ್ಸ್ಟ್ P1 Q1. 10 ಇಂಟು 60, 600. 3 ಇಂಟು 120, 360. 6 ಇಂಟು 80, 480. ಸೊ 12 ಇಂಟು 20, 240. 18 ಇಂಟು 20, 360. P0 Q1. ಸೊ ಇಲ್ಲಿದೆ P0 ಇದು ಮತ್ತು Q1. ಸೊ 6 ಇಂಟು 60, 360. 2 ಇಂಟು 120, 240. 4 ಇಂಟು 80, 320. 10 ಇಂಟು 20, 200. 12 ಇಂಟು 20, ಸೊ 240. ಈಗ ಎಲ್ಲವನ್ನು ಆ್ಯಡ್ ಮಾಡೋಣ. ಫಸ್ಟ್ ಕಾಲಮ್ ಈಸ್ ಸಮೇಷನ್ P1 Q0, ಎರಡನೇದು ಸಮೇಷನ್ P0 Q0, ಥರ್ಡ್ ಒನ್ ಸಮೇಷನ್ P1 Q1, ಥರ್ಡ್ ಒನ್, ಫೋರ್ತ್ ಒನ್ ಸಮೇಷನ್ P0 Q1. ಸೊ ಇದು ಟೋಟಲ್ ಮಾಡುವಾಗ 1970. ಸೊ ಸೆಕೆಂಡ್ ಒನ್ ಇದು ಟೋಟಲ್ ಮಾಡುವಾಗ, ಸೊ ದಟ್ ಈಸ್ 1340. ಥರ್ಡ್ ಒನ್ 2040. ಫೋರ್ತ್ ಒನ್ 1360. ಸೊ ಈಗ ನಮಗೆ ಟೇಬಲ್ ಬಂತು. ಈಗ ಈ ಫಾರ್ಮುಲಾವನ್ನು ಅಪ್ಲೈ ಮಾಡೋಣ. P01 ಇಸ್ ಈಕ್ವಲ್ ಟು, ಅಥವಾ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ P01 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q1. ಸೊ ಇದನ್ನು ಅಪ್ಲೈ ಮಾಡೋಣ. ಸ್ಕ್ವೇರ್ ರೂಟ್ ಆಫ್, ಸೊ P1 Q0 1970 ಡಿವೈಡೆಡ್ ಬೈ 1340 ಇಂಟು 2040 ಡಿವೈಡೆಡ್ ಬೈ 1360 ಇಂಟು 100. ಸೊ ದ್ಯಾಟ್ ಈಸ್ ಈಕ್ವಲ್ ಟು, ಇದರದ್ದು ಆನ್ಸರ್ ಎಷ್ಟು ಬರ್ತದಂದರೆ, ಸೊ 1970 ಡಿವೈಡೆಡ್ ಬೈ 1340, ದಟ್ ಈಸ್ ಈಕ್ವಲ್ ಟು 1.47 ಇಂಟು, ಸೊ ಇದು 2040 ಡಿವೈಡೆಡ್ ಬೈ 1360 ಅಂದರೆ 1.5 ಬರ್ತದೆ. ಇದರ ಸ್ಕ್ವೇರ್ ರೂಟ್ ಇಂಟು 100, ದಟ್ ಈಸ್ ಈಕ್ವಲ್ ಟು, ಸೊ 1.5 ಇಂಟು 100, ಸೊ ದಟ್ ಈಸ್ ಈಕ್ವಲ್ ಟು 150. ಸೊ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ 150. ಸೊ ಇದು 1970 ಡಿವೈಡೆಡ್ ಬೈ 1340 ಇಂಟು 2040 ಡಿವೈಡೆಡ್ ಬೈ 1360 ಇಂಟು 100. ಸೊ 1970 ಡಿವೈಡೆಡ್ ಬೈ 1340 ಅಂದರೆ 1.47 ಬರ್ತದೆ. 2040 ಡಿವೈಡೆಡ್ ಬೈ 1360 ಅಂದರೆ 1.5 ಬರ್ತದೆ ಇಂಟು 100. ಇದರ ಸ್ಕ್ವೇರ್ ರೂಟ್ ತೆಗೆಯುವಾಗ 1.5 ಬರ್ತದೆ ಇಂಟು 100. ಸೊ ದಟ್ ಈಸ್ ಈಕ್ವಲ್ ಟು 150. ಇದು ಫಿಶರ್ಸ್ ಪ್ರೈಸ್ ಇಂಡೆಕ್ಸ್. ಸೊ ನಾವು ಟೈಮ್ ರಿವರ್ಸಲ್ ಟೆಸ್ಟ್ ನೋಡೋಣ. ಟೈಮ್ ರಿವರ್ಸಲ್ ಟೆಸ್ಟ್, ಫಸ್ಟಿಗೆ ನಾವು ಟೆಸ್ಟನ್ನು ನೋಡೋಣ.
What is this test? Test is P naught 1 into P1 naught is equal to 1. So what is P naught 1? P01 is equal to square root of summation P1 Q0 divided by summation P0 Q0 into summation P1 Q1 divided by summation P0 Q1. This is P01. What is P10? ಸೊ ಇದು ಟೈಮನ್ನು ರಿವರ್ಸ್ ಮಾಡಬೇಕು. ಟೈಮನ್ನು ಇಂಡಿಕೇಟ್ ಮಾಡೋದು 1 ಮತ್ತು 0. 1 ಮೀನ್ಸ್ ಕರೆಂಟ್ ಇಯರ್, 0 ಮೀನ್ಸ್ ಬೇಸ್ ಇಯರ್. ಸೊ ಟೈಮನ್ನು ರಿವರ್ಸ್ ಮಾಡಬೇಕು ಅಂದರೆ ಫ್ಯಾಕ್ಟರ್ಸ್ ರಿಮೇನ್ ಆ್ಯಸ್ ದೇ ಆರ್. ಸೊ ಸಮೇಷನ್ P1 ಇದ್ದಲ್ಲಿ 0, Q0 ಇದ್ದಲ್ಲಿ 1 ಡಿವೈಡೆಡ್ ಬೈ ಸಮೇಷನ್ P0 ಇದ್ದಲ್ಲಿ 1, Q ಇದ್ದಲ್ಲಿ 1 ಇಂಟು summation P0 Q0 divided by summation P1 Q0. So next, then what is P01 into P10? That is equal to square root of. ಸೊ ಇಲ್ಲಿ ನಾವು ಈಗ ಫಿಶರ್ಸ್ ಇಂಡೆಕ್ಸ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಿದ್ದನ್ನು ಅಪ್ಲೈ ಮಾಡೋಣ. ಬೇಕಾದ್ರೆ ಫಸ್ಟಿಗೆ ಇನ್ನೊಂದು ಸಲ ಫಾರ್ಮುಲಾ ಬರ್ಕೊಳ್ಳೋಣ. ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು ಸಮೇಷನ್ P1 Q1 divided by summation P0 Q1 into P1 naught summation P0 Q1 divided by summation P1 Q1 into summation P0 Q0 divided by summation P1 Q0. ಸೊ ಇದು P01 ಇಂಟು P10 ಮಾಡಿದ್ರಾಯಿತು. ಸೊ ನೆಕ್ಸ್ಟ್ ಇಲ್ಲಿ ನಾವು ವ್ಯಾಲ್ಯೂಸನ್ನು ಅಪ್ಲೈ ಮಾಡೋಣ. P1 Q0 ಅಂದರೆ 1970 ಡಿವೈಡೆಡ್ ಬೈ 1340 ಇಂಟು P1 Q1 2040 divided by 1360. ಸೊ ನೆಕ್ಸ್ಟ್ ಇದನ್ನು P0 Q1 ಅಂದರೆ 1360 ಡಿವೈಡೆಡ್ ಬೈ P1 Q1 2040 ಇಂಟು P0 Q0 1340 divided by 1970. ಸೊ ಈಗ ಈ 1340 ಇಲ್ಲಿ ಹೋಗ್ತದೆ, 160 2000. ಸೊ ಆಯಿತು. ದಟ್ ಈಸ್ ಈಕ್ವಲ್ ಟು ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 1. ಸ್ಕ್ವೇರ್ ರೂಟ್ ಆಫ್ 1 ಅಂದರೆ ಅದರ ಅರ್ಥ 1. ದರ್ಫೋರ್ P01 ಇಂಟು P10 ಈಸ್ ಈಕ್ವಲ್ ಟು 1. ದಟ್ ಮೀನ್ಸ್ ಟೈಮ್ ರಿವರ್ಸಲ್ ಟೆಸ್ಟನ್ನು ಫಿಶರ್ಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈ ಮಾಡ್ತದೆ. ಸೊ ದಟ್ ಮೀನ್ಸ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್. ಇದು ಅರ್ಥ ಆಯಿತು, ಎಲ್ಲರಿಗೂ ಅರ್ಥ ಆಗಿರ್ಬೋದು. ಸೊ ಎರಡನೇದು ಟೆಸ್ಟ್ ದಟ್ ಈಸ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಇದರಲ್ಲಿ ಹೇಗೆ ನಾವು ಟೈಮ್ ರಿವರ್ಸ್ ಮಾಡಿದ್ದೇವೋ ಹಾಗೆಯೇ ಇಲ್ಲಿ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ ಈ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಹೇಗೆ ಮಾಡಬೇಕಂದ್ರೆ P01 ನಮಗೆ ಗೊತ್ತಿರೋದು ಪ್ರೈಸ್ ಇಂಡೆಕ್ಸ್. ಫ್ಯಾಕ್ಟರನ್ನು ರಿವರ್ಸ್ ಮಾಡಬೇಕು. ಫ್ಯಾಕ್ಟರ್ ಅಂದರೆ Q ಇಂಡಿಕೇಟ್ಸ್ ದ ಫ್ಯಾಕ್ಟರ್. ಸೊ Q01 ಈಸ್ ಈಕ್ವಲ್ ಟು ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q0. ಇದು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ ನಾವು ಅಕಾರ್ಡಿಂಗ್ ಟು ಫಿಶರ್ಸ್ ಇಂಡೆಕ್ಸ್ ನಂಬರ್, what is P01? P01 is equal to summation P1 Q0 divided by summation P0 Q0 into summation P1 Q1 divided by summation P0 Q1. What is Q01? Instead of P, we have to write the Q. ಫ್ಯಾಕ್ಟರನ್ನು ರಿವರ್ಸ್ ಮಾಡಬೇಕು. P ಇದ್ದಲ್ಲಿ Q ಬರಿಬೇಕು, Q ಇದ್ದಲ್ಲಿ P ಬರಿಬೇಕು. ಸೊ ಸಮೇಷನ್ Q1 P0 divided by summation Q0 P0 into summation Q1 P1 divided by summation Q0
P1. So now what is P01 into Q01? So P01 into Q01 ಫಸ್ಟ್ ಫಾರ್ಮುಲಾನೇ ಬರ್ಕೊಳ್ಳೋಣ. ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು ಸಮೇಷನ್ P1 Q1 divided by summation P0 Q1 into summation Q1 P0 divided by summation Q0 P0 into summation Q1 P1 divided by summation Q0 P1. So here ಇಲ್ಲಿ ನಾವು ಅಪ್ಲೈ ಮಾಡಲಿಕ್ಕೆ ಹೋದರೆ ಸೊ ಸ್ಕ್ವೇರ್ ರೂಟ್ ಆಫ್ P1 Q0 ಅಂದರೆ 1970 ಡಿವೈಡೆಡ್ ಬೈ P0 Q0 1340 P1 Q1 2040 ಡಿವೈಡೆಡ್ ಬೈ 1360. ಸೊ ನೆಕ್ಸ್ಟು Q1 P0 Q1 P0 ಅಥವಾ ಇದನ್ನು P0 Q1 ಅಂತ ಹೇಳ್ಬೋದು. ಸೊ 1360. ಸೊ Q0 P0 ಅಂದರೆ P0 Q0. ಸೊ 1340. Q1 P1 ಅಂದರೆ P1 Q1 2040. ಸೊ Q0 P1 ಅಂದರೆ P1 Q0. ಸೊ 1970. ಸೊ ಹಿಯರ್ ನೋಡಿ 1970 1970 ಹೋಯಿತು, 1360ಗೆ 1360 ಹೋಯಿತು. ನೆಕ್ಸ್ಟ್ ಈಗ ಉಳಿದಿರೋದು ಸ್ಕ್ವೇರ್ ರೂಟ್ ಆಫ್ 2040 ಇದು ಸ್ಕ್ವೇರ್. ಸೊ 1340 ಇದು ಸ್ಕ್ವೇರ್ ರೂಟಿಂದ ತೆಗೆದ್ರೆ ಸೊ 2040 ಡಿವೈಡೆಡ್ ಬೈ 1340. ಸೊ ಇಟ್ ಈಸ್ ನಥಿಂಗ್ ಬಟ್ summation P1 Q1 divided by summation P0 Q0. ಸೊ ಇದು ಏನು P01 into Q01. ಸೊ P01 into Q01 ಅಂದರೆ ಸೊ 2040 ಸ್ಕ್ವೇರ್ ಡಿವೈಡೆಡ್ ಬೈ 1340 ಸ್ಕ್ವೇರ್ ಅಂದರೆ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ತೆಗೆಯುವಾಗ 2040 ಡಿವೈಡೆಡ್ ಬೈ 1340 ಅಂತ ಬರ್ತದೆ. therefore P01 into Q01 is equal to summation P1 Q1 divided by summation P0 Q0. ಅಂದರೆ ಫಿಶರ್ಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ ಇದರಲ್ಲಿ ಏನು ಗೊತ್ತಾಗ್ತದೆ ಅಂದರೆ ಫಿಶರ್ಸ್ ಇಂಡೆಕ್ಸ್ ನಂಬರ್ ಫೈಂಡ್ ಔಟ್ ಮಾಡೋದು ಹೇಗೆ, ಅದು ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಎರಡೂ ಟೆಸ್ಟ್ಗಳನ್ನು ಕೂಡ ಸ್ಯಾಟಿಸ್ಫೈ ಮಾಡ್ತದೆ ಅಂತ ಹೇಳೋದು ನಾನು ಮಾಡಿ ತೋರಿಸಿದ್ದೇನೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.